ಸೂತ್ರ 13 ಸತಿ ಮೂಲೆ ತದ್ವಿಪಾಕೋ ಜಾತ್ಯಾಯುರ್ಭೋಗಾಹ. ಪದಗಳ ವಿಂಗಡಣೆ. ಸತಿ ಮೂಲೆ ತತ್ ವಿಪಾಕೋ ಜಾತಿ ಆಯುಹು ಭೋಗಾಹ. ಸತಿ ಅಂದರೆ ವಸ್ತು ಸ್ಥಿತಿ, ಇರುವಿಕೆ. ಮೂಲೆ ಎಂದರೆ ಕಾರಣದಿಂದಾಗಿ, ಹಾಗಿರುವುದರಿಂದ. ತತ್ ಅಂದರೆ ಅದು ಅಂದರೆ ಇಲ್ಲಿ ಪಾಪ ಪುಣ್ಯಗಳು. ವಿಪಾಕ ಅಂದರೆ ಪರಿಣಾಮ, ಫಲಿತಾಂಶ, ಫಸಲು. ಜಾತಿ ಅಂದರೆ ವರ್ಗ, ಶ್ರೇಣಿ. ಆಯುಹು ಅಂದರೆ ಜನನದಿಂದ ಮರಣದ ತನಕ ಇರುವ ಜೀವ ಅವಧಿ. ಭೋಗಾಹ ಅಂದರೆ ಸ್ವರ್ಗ, ನರಕ, ಬಹುಮಾನ, ಅನುಭವಿಸುವಂತಹದ್ದು. ಭಾವಾರ್ಥ: ಸೃಷ್ಟಿಕರ್ತನಾದ ಪರಮಾತ್ಮನು ಜಗತ್ತಿನ ಪ್ರತಿಯೊಂದು ವಸ್ತುಗಳ ಸೃಷ್ಟಿಗೆ ಕಾರಣ ಆಗಿರ್ತಾನೆ ಹಾಗೂ ಎಲ್ಲವುದರ ಒಳಗೂ ಅಮೃತ ತತ್ವ ರೂಪದಿಂದ ಸ್ಥಿತನಾಗಿರ್ತಾನೆ. ಆದರೆ ಯಾವುದೇ ಜಾತಿ, ವರ್ಗ, ಶ್ರೇಣಿ, ವಿಶೇಷತೆಯನ್ನು ಅವನು ಸೃಷ್ಟಿಸಿರುವುದಿಲ್ಲ. ಆಯಾ ಜೀವಾತ್ಮನು ತನ್ನ ಅವಿದ್ಯೆಯ ಕಾರಣದಿಂದಾಗಿ ಪಾಪ ಪುಣ್ಯಗಳನ್ನು ಮಾಡುತ್ತಾನೆ. ಈ ಪಾಪ ಹಾಗೂ ಪುಣ್ಯ ಕರ್ಮಗಳ ಅನುಸಾರವಾಗಿ ಅವನಿಗೆ ಜಾತಿ, ವರ್ಗ, ಶ್ರೇಣಿ, ಆಯಸ್ಸು, ಭೋಗ ಇವೆಲ್ಲವೂ ದೊರೆಯುತ್ತದೆ. ಅವನ ಸ್ಮೃತಿಯಲ್ಲೂ ಕೂಡ ಈ ಕರ್ಮಗಳು, ಯೋಚನೆಗಳು ಲಿಪ್ತವಾಗಿ ಅವುಗಳಿಗೆ ಅನುಸಾರವಾಗಿ ಅವನಿಗೆ ಜಾತಿ, ಆಯಸ್ಸು, ಭೋಗ ದೊರೆಯುತ್ತದೆ. ಈ ಲಿಪ್ತತೆಯಿಂದ, ಈ ವಿಷಚಕ್ರದಿಂದ ಹೊರಗೆ ಬರೋದು ಹೇಗೆ ಎಂದು ಮುಂದಿನ ಸೂತ್ರದಲ್ಲಿ ಮಹರ್ಷಿ ಪತಂಜಲಿಯವರು ತಿಳಿಸಿದರು. ಸೂತ್ರ 14 ತೇ ಹ್ಲಾದ ಪರಿತಾಪ ಫಲಾಹ ಪುಣ್ಯಾಪುಣ್ಯ ಹೇತುತ್ವಾತ್. ಪದಗಳ ವಿಭಾಗ. ತೇ ಹ್ಲಾದ ಪರಿತಾಪ, ಫಲಾಹ ಪುಣ್ಯ ಅಪುಣ್ಯ, ಹೇತುತ್ವಾತ್. ತೇ ಅಂದರೆ ಅವುಗಳು ಎಂದರೆ ಇಲ್ಲಿ ಜಾತಿ, ವರ್ಗ, ಆಯಸ್ಸು, ಭೋಗ. ಹ್ಲಾದ ಅಂದರೆ ಸಂತೋಷದಾಯಕವಾಗಿರುವಂಥದ್ದು. ಪರಿತಾಪ ಅಂದರೆ ಸಂಕಟದಾಯಕವಾಗಿರುವಂಥದ್ದು. ಫಲಾಹ ಅಂದರೆ ಫಲಿತಾಂಶ, ಫಸಲು, ಫಲಿತಾಂಶ, ಇವುಗಳಿಗೆ ಫಲ ಅಂತ ಹೇಳ್ತಾರೆ. ಪುಣ್ಯ ಅಂದರೆ ಒಳ್ಳೆಯ ಕರ್ಮಗಳಿಂದ ಹುಟ್ಟಿದಂತಹ ಫಲ. ಪಾಪ ಅಂದರೆ ಕೆಟ್ಟ ಕರ್ಮಗಳಿಂದ ಉಂಟಾದಂತಹ ಫಲ. ಹೇತುತ್ವಾತ್ ಅಂದರೆ ಕಾರಣದಿಂದಾಗಿ. ಭಾವಾರ್ಥ: ತೇ ಅಂದರೆ ಜಾತಿ, ವರ್ಗ, ಆಯಸ್ಸು, ಭೋಗಾಹ. ಭೋಗಾಹ ಅಂದರೆ ಇಲ್ಲಿ ಸಂತೋಷದಾಯಕವಾದದ್ದು ಇರಬಹುದು, ಸಂಕಟದಾಯಕವಾಗಿರುವಂಥದ್ದು ಇರಬಹುದು. ಸ್ವರ್ಗ, ನರಕ ಇವೆಲ್ಲವೂ ಫಲಗಳು. ಇವು ಜೀವಾತ್ಮನು ಮಾಡಿರುವಂತಹ ಒಳ್ಳೆಯ ಕೆಲಸ ಹಾಗೂ ಕೆಟ್ಟ ಕೆಲಸಗಳ ಕಾರಣದಿಂದಾಗಿ ಇವುಗಳು ಸೃಷ್ಟಿಯಾಗಿರುತ್ತವೆ ಎಂದು ಈ ಸೂತ್ರದ ಅರ್ಥ.